ಈಗ ಮುಂದೆ ಹೇಳೋಕೆ ಹೊರಟಿರುವಂತಹ ಸ್ಟೋರಿ ಇದೆಯಲ್ಲ, ಈ ಪ್ರಕರಣವನ್ನು ನೋಡಿದಂಥ ಪ್ರತಿಯೊಬ್ಬರು ಕೂಡ, ಅಂದರೆ ಯಾವುದೇ ಗಂಡಸಾಗಿದ್ರು, ತನ್ನ ಹೆಂಡತಿ ಆಗಿರಲಿ, ಪ್ರಿಯಕರ ಆಗಿರಲಿ ಅಥವಾ ಪ್ರಿಯತಮೆ ಆಗಿರಲಿ, ಯಾವ ಕಡೆ ಕರೆದ್ರೂ ಕೂಡ ಒಂದು 2 ಸೆಕೆಂಡ್ ಯೋಚನೆ ಮಾಡಬೇಕು, ಹೋಗ್ಬೇಕಾ ಬೇಡವಾ ಅಂತ. ಅಂದರೆ ಹನಿಮೂನ್ ಆಯಿತು, ಅಂದರೆ ಹನಿಮೂನಲ್ಲಿ ಕೊಂದಿದ್ದಾಯಿತು, ಟ್ರೆಕ್ಕಿಂಗ್ನಲ್ಲಿ ಕರ್ಕೊಂಡು ಹೋಗಿ ಕೊಂದಿದ್ದಾಯಿತು, ಈಗ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ. ಪುಣೆ ಮಾದರಿಯಲ್ಲಿ ಆಂಧ್ರ ಪ್ರದೇಶದಲ್ಲೂ ಕೂಡ ಪತಿಯ ಹತ್ಯೆ ಆಗಿರುವಂಥದ್ದು. ದೇವರ ದರ್ಶನಕ್ಕಂತ ಗಂಡನನ್ನ ಮಹಿಳೆ ಕರ್ಕೊಂಡು ಹೋಗ್ತಾಳೆ, ಆದರೆ ಆತನನ್ನೇ ಕೊಂದು ಮುಗಿಸ್ತಾಳೆ. ಬಾಲ್ಯದ ಗೆಳೆಯನ ಜೊತೆಗೆ ಪ್ರೀತಿ, ಇನ್ನೊಂದು ಕಡೆ ಪತಿಯ ಕಗ್ಗೊಲೆ. ಮಗು ಮುಂದೆಯೇ ತಾಳಿ ಕಟ್ಟಿದ ಗಂಡನನ್ನ ಹಾಸಿನಿ ಎನ್ನುವಂಥ ಪಾಪಿ ಮಹಿಳೆ ಕೊಂದು ಹಾಕಿದ್ದಾಳೆ. ಪತ್ನಿಯ ಪ್ರಿಯಕರ ಹಾಗೂ ಆತನ ಗ್ಯಾಂಗ್ನಿಂದ ಇದು ಡೆಡ್ಲಿ ಮರ್ಡರ್ ಆಗಿರುವಂಥದ್ದು. ಪರ್ಸ್ ಬೀಳಿಸಿ ನಾಟಕವಾಡಿ ಪತಿಗೆ ಖೆಡ್ಡಾ ತೋಡಿ ಕೊನೆಗೂ ಆತನಿಗೆ ಮುಹೂರ್ತ ಇಡುವಲ್ಲಿ ಈಕೆಯ ಸಂಚಿನ ರೀತಿಯಲ್ಲಿ ಸಕ್ಸಸ್ ಆಗಿದ್ದಾಳೆ. ಇವಳು ಎಷ್ಟೇ ಚೂಟಿಯಾಗಿದ್ರು, ಶಾರ್ಪ್ ಆಗಿದ್ರು, ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ಪ್ರಕರಣವನ್ನ ಬಯಲಿಗೆಳೆದು ಪೊಲೀಸರು ಈಕೆಯನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಹನಿಮೂನ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಕೊಲೆ ಮಾಡಿದ್ದಾಯಿತು, ಆ ಪ್ರಕರಣ ಕೂಡ ನೋಡಿದ್ದೀವಿ. ಟ್ರೆಕ್ಕಿಂಗ್ಗೆ ಅಂತ ಕರ್ಕೊಂಡು ಹೋಗಿ ಕೇತನ್ ಅನ್ನುವಂಥ ಅಮಾಯಕ ಯುವಕನನ್ನ ಯಾವ ರೀತಿಯಾಗಿ ಸಿಯಾ ಅನ್ನುವಂಥ ಕ್ರೂರಿ ಕೊಂದ್ಲು, ಅದನ್ನು ಕೂಡ ನೋಡಿದ್ದೀವಿ. ಈಗ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಪತಿಗೆ ಖೆಡ್ಡಾ ತೋಡಿರುವಂಥದ್ದು. ಸೊ ಆಗಲೇ ಅದಕ್ಕೆ ಹೇಳಿದ್ದು, ಇನ್ಮೇಲೆ ಎಲ್ಲೇ ಕರೆದ್ರೂ 2 ಬಾರಿ ಯೋಚನೆ ಮಾಡಬೇಕು, ಹೋಗಬೇಕಾ ಬೇಡವಾ ಅಂತ. ಇಲ್ಲೂ ಅಷ್ಟೇ, ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋಗಿ ಪರ್ಸ್ ಬೀಳಿಸಿ ನಾಟಕ ಆಡಿ ನಂತರ ಆ ಪರ್ಸನ್ನ ತೆಗೆದುಕೊಂಡು ಬರೋದಕ್ಕೆ ಹೋದಂತಹ ಪತಿಯನ್ನ ಈ ಹಾಸಿನಿಯ ಪ್ರಿಯಕರ ಹಾಗೂ ಗ್ಯಾಂಗ್ ಅಜ್ಞಾತ ಸ್ಥಳಕ್ಕೆ ಕಾಡಿನ ಒಳಗಡೆ ಎಳ್ಕೊಂಡು ಹೋಗಿ ಭೀಕರವಾಗಿ ಕೊಚ್ಚಿ ಮರ್ಡರ್ ಮಾಡಿದ್ದಾರೆ. ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ಈಗ ಈ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದಾರೆ. ಹಾಸಿನಿ, ಆಕೆಯ ಪ್ರಿಯಕರ ಯುಗಾಂಧರ್ ಸೇರಿದಂತೆ 4ರನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾಶ್ರೀ. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ವಿದ್ಯಾಶ್ರೀ, ಆಗಲೇ ನಾನೊಂದು ಮಾತನ್ನ ಹೇಳಿದೆ, ಇನ್ನು ಮುಂದೆಯಿಂದ ಹೆಂಡತಿ ಆಗಲಿ ಪ್ರಿಯತಮೆ ಆಗಲಿ ಎಲ್ಲೇ ಕರೆದ್ರೂ ಒಬ್ಬ ಗಂಡಸು 2 ಬಾರಿ ಯೋಚನೆ ಮಾಡಬೇಕೇನೋ ಅಂತ, ಈ ರೀತಿಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಸೊ ಏನೇನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ವಿದ್ಯಾಶ್ರೀ? ರಾಹುಲ್, ಇದು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅನ್ನೋದಕ್ಕಿಂತಲೂ ಮನಸ್ಥಿತಿಗಳ ವಿಚಾರ ಬರುತ್ತೆ ಅಂತ ಅನ್ಸತ್ತೆ. ಈಗ ಇಂಥ ಹಲವು ಪ್ರಕರಣಗಳನ್ನ ನಾವು ರೀಸೆಂಟ್ ಆಗಿ ನೋಡಿದೀವಿ. ಎಲ್ಲೋ ಗಂಡ ಹೆಂಡತಿನ ಕರ್ಕೊಂಡು ಹೋಗಿ ಕೊಲೆ ಮಾಡೋದು, ಅಥವಾ ಹೆಂಡತಿ ಗಂಡನ್ ಕರ್ಕೊಂಡು ಹೋಗಿ ಕೊಲೆ ಮಾಡೋದು, ಇತ್ತೀಚೆಗೆ ಈ ರೀತಿಯಾದಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇವೆ ಅನ್ನೋದು ಆಕ್ಚುಲಿ ಇಲ್ಲಿ ಮೊದಲನೇದಾಗಿ ಕಳವಳಕಾರಿಯಾಗಿರುವಂತಹ ವಿಚಾರ. ಇನ್ನು ಈ ಪರ್ಟಿಕ್ಯುಲರ್ ಪ್ರಕರಣ, ಇದರ ಡೀಟೇಲ್ಸ್ ನ ನೋಡ್ತಾ ಹೋಗೋದಾದ್ರೆ ರಾಹುಲ್, ತಮಿಳುನಾಡಿನ ಸುಳಗಿರಿಯ ನಿವಾಸಿ ರಮೇಶ್ ಅನ್ನೋರು ಈಗ ಪತ್ನಿಯ ಸಂಚಿಗೆ ಬಲಿಯಾದಂತಹ ಗಂಡ. ಈತನ ಪತ್ನಿ ಹಾಸಿನಿ ಜೊತೆಗೆ ಆಕೆಯ ಪ್ರಿಯಕರ ಯುಗಂಧರ್, ಒಟ್ಟು 4 ಜನರನ್ನ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಪ್ರಕರಣದ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ ರಾಹುಲ್, ಶಾಂತಿಪುರಂ ಮಂಡಲದ ಬೋಯಿನಪಲ್ಲಿ ನಿವಾಸಿ ಹಾಸಿನಿಗೆ 2 ವರ್ಷಗಳ ಹಿಂದಷ್ಟೇ ಈ ರಮೇಶ್ ಜೊತೆ ಮದುವೆಯಾಗಿತ್ತು. ರಮೇಶ್ ಹೊಸೂರಿನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ದಂಪತಿಗೆ 1 ವರ್ಷದ ಮಗಳು ಕೂಡ ಇದ್ದಾಳೆ. ರಮೇಶ್ ತನ್ನ ಹೆಂಡತಿ ಮಗುನ ಬಹಳ ಚೆನ್ನಾಗಿ ನೋಡ್ಕೊಳ್ತಿದ್ದ ಅನ್ನುವಂಥ ಮಾಹಿತಿ ಇದೆ. ಆದ್ರೆ ಹಾಸಿನಿ ಮದುವೆ ನಂತರನು ತನ್ನ ಚೈಲ್ಡ್ಹುಡ್ ಫ್ರೆಂಡ್ ಆಗಿದ್ದಂತಹ ಯುಗಂಧರ್ ಜೊತೆ ತನ್ನ ಸಂಬಂಧವನ್ನ ಮುಂದುವರಿಸಿದ್ಲಂತೆ. ಇತ್ತೀಚೆಗೆ ತನ್ನ ತಾಯಿ ಮನೆಗೆ ಹೋಗಿರ್ತಾಳೆ ಹಾಸಿನಿ. ಆ ಟೈಮ್ ನಲ್ಲಿ ಗಂಡನನ್ನ ಶಾಶ್ವತವಾಗಿ ತನ್ನ ಲೈನ್ ನಿಂದ ರಿಮೂವ್ ಮಾಡಿಬಿಡ್ಬೇಕು ಅಂತ ಹೇಳಿ ಆಕೆ ಡಿಸೈಡ್ ಅನ್ನ ಮಾಡ್ತಾಳೆ. ತನ್ನ ಪ್ರಿಯಕರ ಯುಗಂಧರ್ ಜೊತೆ ಸೇರಿ ಆ ಪ್ಲಾನ್ ಅನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ಆಕೆ ತೀರ್ಮಾನವನ್ನ ಮಾಡ್ತಾಳೆ. ಆಕೆ ತನ್ನ ಪ್ಲಾನ್ ಪ್ರಕಾರ ಏನ್ ಮಾಡ್ತಾಳೆ ಅಂದ್ರೆ, ಗಂಡ ರಮೇಶ್ ನನ್ನ ಮಲ್ಲಪ್ಪ ಬೆಟ್ಟ ಅಂತ ಒಂದು ಜಾಗ ಇದೆ, ಅಲ್ಲಿ ಮಲ್ಲಪ್ಪ ಬೆಟ್ಟದ ಮೇಲಿರುವಂತಹ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಬೈಕ್ ನಲ್ಲಿ ಕರ್ಕೊಂಡು ಹೋಗ್ತಾಳೆ. ಜೊತೆಗೆ ಆ 1 ವರ್ಷದ ಮಗುನೂ ಇತ್ತು. ಅಂದ್ರೆ ಗಂಡನಿಗೆ ಅನುಮಾನ ಬರಬಾರ್ದು ಅನ್ನೋದು ಆಕೆಯ ಸಂಚಾಗಿತ್ತು. ಬೈಕ್ ನಲ್ಲಿ ಹೋಗುವಾಗ ಈಕೆ ಏನ್ ಮಾಡ್ತಾಳೆ ಅಂದ್ರೆ, ಟೈಮ್ಗೆ ಯಾವ ಜಾಗದಲ್ಲಿ ಇದೀವಿ ನಾವು ಅಂತ ಹೇಳಿ ಲೊಕೇಶನ್ ನ ತನ್ನ ಪ್ರಿಯಕರ ಯುಗಂಧರ್ಗೆ ಕಳುಹಿಸುವಂತಹ ಕೆಲಸವನ್ನ ಈಕೆ ಮಾಡಿದ್ಲಂತೆ. ಮಲ್ಲಪ್ಪ ಬೆಟ್ಟವನ್ನ ಹತ್ತುವಾಗ ಅದು ತುಂಬಾ ಕರ್ವುಗಳಿದಾವೆ. ಅದರಲ್ಲಿ 3ನೇ ತಿರುವಿನಲ್ಲಿ ಹಾಸಿನಿ ಬೇಕು ಅಂತ ತನ್ನ ಪರ್ಸ್ ನ ಕೆಳಗೆ ಬೀಳಿಸ್ತಾಳೆ. ಆ ಪರ್ಸ್ ನ ಎತ್ಕೊಳ್ಳೋಕೆ ಅಂತ ಹೇಳಿ ರಮೇಶ್ ಬೈಕ್ ನಿಲ್ಲಿಸ್ತಾನೆ. ಆತ ಬೈಕ್ ನ ನಿಲ್ಸಿ ಆ ಪರ್ಸ್ ನ ಎತ್ಕೊಳ್ಳೋಕ್ ಹೋದಂತಹ ಟೈಮ್ನಲ್ಲೇ ಯುಗಂಧರ್ ಅಂಡ್ ಟೀಮ್ ಹೊಂಚು ಹಾಕಿ ಕಾಯ್ತಾ ಇರತ್ತಲ್ಲ, ರಮೇಶ್ ನನ್ನ ಅಲ್ಲಿಂದಾನೇ ಎತ್ಕೊಂಡು ಸೀದಾ ಪಕ್ಕದ ಅರಣ್ಯಕ್ಕೆ ಕರ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ 1 ವರ್ಷದ ಮಗುವಿನ ಮುಂದೆಯೇ ಅಲ್ಲಿ ರಮೇಶ್ ನನ್ನ ಭೀಕರವಾಗಿ ಹತ್ಯೆ ಮಾಡಿ
ಕಾರ್ನಲ್ಲಿ ಶವ ಎಸಿತಾರೆ. ಅದಾದ ನಂತರ ಹಾಸಿನಿ ತನ್ನ ಮಗುವಿನ ಜೊತೆ ಆ ರಮೇಶ್ನ ಬೈಕ್ ನಲ್ಲೇ, ಅಂದ್ರೆ ತನ್ನ ಪತಿಯ ಬೈಕ್ ನಲ್ಲೇ ಯುಗಂಧರ್ ಜೊತೆ ಸೀದಾ ರೈಲ್ವೆ ನಿಲ್ದಾಣಕ್ಕೆ ಹೋಗ್ಬಿಡ್ತಾಳೆ. ಅದಾದ ನಂತರ ರಮೇಶ್ ಹಾಗೆ ಕುಟುಂಬ ವಾಪಸ್ ಬರಲ್ವಲ್ಲ, ಹಾಸಿನಿ ಬರಲ್ಲ, ಮಗು ಬರಲ್ಲ, ರಮೇಶ್ ಬರಲ್ಲ. ಹಾಸಿನಿ ತಾಯಿಗೆ ಅನುಮಾನ ಬರುತ್ತೆ, ಪಾಪ ಆಕೆಗೆ ಇದು ಯಾವುದು ಗೊತ್ತೇ ಇಲ್ಲ. ಆಕೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡ್ತಾರೆ, ನಾಪತ್ತೆಯಾಗ್ಬಿಟ್ಟಿದ್ದಾರೆ ಅಂತ ಹೇಳಿ. ಪೊಲೀಸರು ಬೆಟ್ಟದ ದಾರಿಯ CCTVಗಳನ್ನ ಚೆಕ್ ಮಾಡ್ತಾರೆ. ಆ ಟೈಮ್ನಲ್ಲಿ ಹಾಸಿನಿ ಹೋಗ್ತಾ ಗಂಡನ್ ಜೊತೆಗೆ ಹೋಗಿದ್ದು, ವಾಪಸ್ ಬರ್ತಾ ಬೇರೆ ಯುವಕರ ಜೊತೆ ಬಂದಿದ್ದು, ಇದೆಲ್ಲವೂ ಕೂಡ CCTVಯಲ್ಲಿ ಸರಿಯಾಗಿರುತ್ತೆ. ಆ ನಂತರ ತಾಂತ್ರಿಕ ಪುರಾವೆಗಳು, ಮೊಬೈಲ್ ಲೊಕೇಶನ್, ಇದೆಲ್ಲದರ ಮೂಲಕ ಪೊಲೀಸರು ತನಿಖೆ ಮಾಡಿ ಮೊದಲಿಗೆ ಶವ ಪತ್ತೆ ಹಚ್ಚುತ್ತಾರೆ. ಅದಾದ ನಂತರ ಹಾಸಿನಿ, ಅಂದ್ರೆ ಆ ರಮೇಶ್ನ ಪತ್ನಿ ಹಾಸಿನಿ, ಆಕೆಯ ಪ್ರಿಯಕರ ಯುಗಂಧರ್ ಸೇರಿ ಇನ್ನಿಬ್ರು ಯಾರು ಸಹಾಯ ಮಾಡಿದ್ರು, ಒಟ್ಟು 4 ಜನರನ್ನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ರಾಹುಲ್. ಕುಪ್ಪಂ DSP ಪಾರ್ಥಸಾರಥಿ ಅವರ ನೇತೃತ್ವದಲ್ಲಿ ತನಿಖೆ ನಡೆದಿರೋದು. ಪ್ರಕರಣವನ್ನ ಭೇದಿಸುವಂತಹ ಕೆಲಸವನ್ನ ಪೊಲೀಸರ ಪಡೆ ಮಾಡಿದೆ ರಾಹುಲ್. ರೈಟ್ ವಿದ್ಯಾಶ್ರೀ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.